ಟೊಮೊಟೊ ಬೆಳಿತಾ ಇದೀರಾ, ಈಗ ನಿಮ್ಮ ಹತ್ರ 10,000 ರೂಪಾಯಿ ಇದ್ರೆ ಫಸ್ಟ್ಗೆ ಏನ್ ಮಾಡ್ತೀರಾ? 10,000 ರೂಪಾಯಿ ಏನಾಗುತ್ತೆ? ನಮ್ಮ ಹತ್ರ 10,000 ರೂಪಾಯಿ ಇದ್ರೆ ಹಾ. ಹಿಂಗಿರೋ ಜಮೀನನ್ನ ಹಾ, ಹಿಂಗ್ ಮಾಡಿ ತೋರಿಸ್ತೀವಿ. ಹಿಂಗಿರೋ ಜಮೀನ ಹಾ. ಹಿಂಗ್ ಮಾಡಕ್ 10,000 ರೂಪಾಯಿ ಬೇಕಾ ನಿಮ್ಗೆ? ಬಂದ್ಬಿಟ್ಟು ನಮ್ಮೂರ್ ಕಡೆ ಎಲ್ಲ 300 ಇಂದ 350 ರೂಪಾಯಿ ನಡೀತಾ ಇದೆ. ಗಂಡಾಳಿಗೆ ಗಂಡಾಳಿಗೆ 500 ರೂಪಾಯಿ. 500 ರೂಪಾಯಿ. ಮಲ್ಚಿಂಗ್ ಪೇಪರ್ ಅಂದ್ರೆ ಎಕರೆಗೆ ಒಂದು 7 ರಿಂದ 8 ರೋಲ್ ಬೇಕಾಗುತ್ತೆ. ಹಾ. ಒಂದ್ ಬಳ್ಳಿ ಕಟ್ಟಕ್ಕೆ ಒಂದ್ ಎಕರೆಗೆ ಒಂದ್ 5 ರಿಂದ 6 ಜನ ಆದ್ರೆ ಫಸ್ಟ್ ಬಳ್ಳಿ ಕಟ್ಬಿಡ್ತಾರೆ. ಅಲ್ಲಿ 99 ಅಂತ ಬರುತ್ತೆ, 20 ಅಂತ ಅದರಲ್ಲಿ ಬರುತ್ತೆ. ಮತ್ತೆ ಕ್ಯಾಲ್ಸಿಯಂ ನೈಟ್ರೇಟ್ ಬರುತ್ತೆ. ಔಷಧಿಗೆ ಒಂದು 40 ರಿಂದ 50 ಸಾವಿರವರೆಗೂ ಆಗುತ್ತೆ. ನನ್ನ ಹೆಸರು ನರಸಿಂಹರಾಜ ಅಂತ, ಅಲ್ಕುಪ್ಪ ಗ್ರಾಮ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆದವ್ರು ನಾವು ಈಗ ಬಿಕಾಂ ಮುಗಿಸಿದೀವಿ, ಮತ್ತೆ MBA ಮಾಡ್ತಾ ಇದೀವಿ, ಜೊತೆಗೆ ವ್ಯವಸಾಯನೂ ಮಾಡ್ತಾ ಇದೀವಿ. ಏನ್ ಬೆಳಿತಾ ಇದೀರಾ? ನಾವು ಈಗ ಇದು ನಮ್ದು 1.5 ಎಕರೆ ಜಮೀನು ಇದು. ಇದರಲ್ಲಿ 3 ಹಂತವಾಗಿ ಅರ್ಧ ಎಕರೆ ಸೌತೆಕಾಯಿ, ಸ್ವಲ್ಪ ಅರ್ಧ ಎಕರೆ ಹಾಕಿದ್ವಿ, ಮತ್ತೆ ಒಂದು ಅರ್ಧ ಎಕರೆ ಅವರೇ ಬೆಳೆದಿದೀವಿ, ಇನ್ನು ಅರ್ಧ ಎಕರೆ ಟೊಮೆಟೊ ರೆಡಿ ಮಾಡ್ತಾ ಇದೀವಿ. ಅಣ್ಣ, ಈಗ 1 ಎಕರೆ ಟೊಮೆಟೊ ಬೆಳಿಲಿಕ್ಕೆ ಎಷ್ಟು ಖರ್ಚು ಮಾಡ್ತೀರಾ? ಅಣ್ಣ, 1 ಎಕರೆ ಟೊಮೆಟೊ ಬೆಳಿಲಿಕ್ಕೆ ಅಂದ್ರೆ ನಮ್ಗೆ 3 ಲಕ್ಷವರೆಗೂ ಖರ್ಚು ಬರುತ್ತೆ. 3 ಲಕ್ಷ 1 ಎಕರೆ ಖರ್ಚು ಮಾಡ್ತೀರಾ? ಹೌದಣ್ಣ. ಏನೇನ ಖರ್ಚು ಮಾಡ್ತೀರಾ? ಏನಕ್ಕೆ ಅಂದ್ರೆ ನಮ್ಗೆ 3 ಲಕ್ಷ ಯಾಕಪ್ಪ ಖರ್ಚು ಅಂದ್ರೆ, ನಾವು ಭೂಮಿನ ಫಸ್ಟ್ ಇಂದ ರೆಡಿ ಮಾಡಿ ನಮ್ಗೆ ಫಸಲು ಕೈಗೆ ಬರೋವರೆಗೂ ಅಷ್ಟು ಖರ್ಚು ಬರುತ್ತೆ ನಮ್ಗೆ. ಅಂದ್ರೆ ಬಿಗಿನಿಂಗ್ ಇಂದ ಕೊನೆವರೆಗೂ 3 ಲಕ್ಷ. 3 ಲಕ್ಷ. ಈಗ ಏನೇನ ಖರ್ಚು ಮಾಡ್ತೀರಾ 3 ಲಕ್ಷ? ಏನಕ್ಕೆ ಅಂದ್ರೆ ನಾವು ಭೂಮಿನ ಉಳ್ಬೇಕು, ಅಡಿಗೆ ಗೊಬ್ಬರ ಹಾಕ್ಬೇಕು, ಸೀಮೆ ಗೊಬ್ಬರ ಹಾಕ್ಬೇಕು, ಮತ್ತೆ ಆಳು, ಮತ್ತೆ ಟೈನೂರೆ, ಮತ್ತೆ ಮದ್ದುಗಳು ಎಷ್ಟು ಜಾಸ್ತಿ ಇರುತ್ತೆ. ಆದ್ರಿಂದ ನಮ್ಗೆ 3 ಲಕ್ಷವರೆಗೂ ಖರ್ಚು ಬರುತ್ತೆ. ಈಗ ಉಳ್ಳಕ್ಕೆ ಎಷ್ಟು ಖರ್ಚು ಮಾಡ್ತೀರಾ? 1 ಎಕರೆ ಉಳಿದು ರೆಡಿ ಮಾಡಕ್ಕೆ ಬೆಡ್ ಮಾಡೋರ್ಗೆ ಎಷ್ಟು ಖರ್ಚು ಮಾಡ್ತೀರಾ? ಇವಾಗ 1 ಎಕರೆ ಉಳ್ಳಕ್ಕೆ ಬೆಡ್ ಮಾಡೋವರೆಗೂ ಒಂದು 20 ಸಾವಿರವರೆಗೂ ಖರ್ಚು ಬರುತ್ತೆ. ಅದರಲ್ಲಿ ನಾವು 1 ಎಕರೆನ ಒಂದು 4-5 ಸತಿ ಆದ್ರೂ ಉಳ್ಬೇಕು, ಮತ್ತೆ ರೋಟ್ರಿ ಹೊಡಿಬೇಕು. ಮತ್ತೆ ಗೊಬ್ಬರ ಅಂದ್ರೆ ನಮ್ಗೆ ಒಂದು ಕಟ್ಟಿಗೆ ಗೊಬ್ಬರನೇ ಒಂದು 6 ಲೋಡ್ ಬೇಕಾಗುತ್ತೆ. 6 ಲೋಡ್ ಕಟ್ಟಿಗೆ ಗೊಬ್ಬರ ಅಂದ್ರೆ ಒಂದು ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಮ್ಗೆ ಇವಾಗ 6,000ವರೆಗೂ ಇದೆ. 6,000 ರೂಪಾಯಿ ಒಂದು ಟ್ರ್ಯಾಕ್ಟರ್? ಹೌದಣ್ಣ, 6,000 ಇದೆ. ಮತ್ತೆ ಸೀಮೆ ಗೊಬ್ಬರ ಅಂದ್ರೆ ಒಂದು 15 ರಿಂದ 20 ಮೂಟೆ ಹಾಕ್ಬೇಕು. ಈಗ ಗೊಬ್ಬರ ಚೆಲ್ಲಕ್ಕೆ ಎಷ್ಟು ಖರ್ಚು ಮಾಡ್ತೀರಾ? ಈಗ 6 ಟ್ರ್ಯಾಕ್ಟರ್ ಗೊಬ್ಬರ ಹಾಕಕ್ಕೆ ಎಷ್ಟು ಆಳು ರೇಟ್ ಬರುತ್ತೆ ನಿಮ್ಗೆ? 6 ಟ್ಯಾಕ್ ಗೊಬ್ಬರ ಚೆಲ್ಲೋದಕ್ಕೆ ಅಂದ್ರೆ ಒಂದು 5 ಜನ ಬೇಕಾಗುತ್ತೆ. 5 ಜನ 1 ಎಕರೆ ಚೆಲ್ತಾರ? ನೀವು ಚೆಲ್ತಾರಾ? ಚೆಲ್ ಬಿಡ್ತಾರ. ಅದಾದ್ಮೇಲೆ ಇನ್ನೇನ್ ಬೇರೆ ಏನು ಖರ್ಚು ಮಾಡ್ತೀರಾ? ಬೇರೆ ಖರ್ಚು ಅಂದ್ರೆ ಮತ್ತೆ ನಮ್ಗೆ ಸೀಮೆ ಗೊಬ್ಬರ ನಾವು ಚೆಲ್ಬೇಕಾಗುತ್ತೆ. ಅದು ಸೀಮೆ ಗೊಬ್ಬರ ಚೆಲ್ಬೇಕಾ? ಸೇಮ್ ಚೆಲ್ಬಿಟ್ಟು ಆಮೇಲೆ ಬೆಡ್ ಮಾಡೋದ ನೀವು? ಆಮೇಲೆ ಬೆಡ್ ಮಾಡೋದು. ಬೆಡ್ ನಾವು ಜನರ ಕೈಲಿ ಹಾಕ್ಸಲ್ಲ, ಟ್ರ್ಯಾಕ್ಟರ್ ಎಲ್ಲ ಓಡಿಸ್ಬಿಡ್ತೀವಿ. ಬೆಡ್ ಎಲ್ಲ ಭೂಮಿನ ನೀಟಾಗಿ ಉತ್ಬಿಟ್ಟು ರೋಟ್ರಿ ಹೊಡ್ಬಿಟ್ಟು ಒಂದೇ ಸಲ ಗೊಬ್ಬರ ಎಲ್ಲ ಚೆಲ್ಬಿಟ್ಟು ಮತ್ತೆ ನಾವು ಟ್ರ್ಯಾಕ್ಟರ್ ಅಲ್ಲಿ ಬೆಡ್ ಓಡಿಸ್ಬಿಡ್ತೀವಿ. ಸರಿ, ಅದಾದ್ಮೇಲೆ ಡ್ರಿಪ್ ಪೈಪ್ ಏನ್ ರೇಟ್ ಬೀಳುತ್ತೆ ನಿಮ್ಗೆ 1 ಎಕರೆ ಹಾಕ್ಲಿಕ್ಕೆ? ಡ್ರಿಪ್ ಪೈಪ್ ಅಂದ್ರೆ ಎಕರೆಗೆ 6 ರೋಲ್ ಬೇಕಾಗುತ್ತೆ. ಇದು ಬಂದ್ಬಿಟ್ಟು ಪೇಪರ್ ಡ್ರಿಪ್ ನಾವು ಹಾಕೋದು. ಯೂಸ್ ಅಂಡ್ ಥ್ರೋ ಇರುತ್ತೆ ನಮ್ಗೆ. ಯಾಕಂದ್ರೆ ಬೇರೆ ಡ್ರಿಪ್ ಹಾಕಿದ್ರೆ ಅದರಲ್ಲಿ ಬ್ಲಾಕ್ ಆಗೋದು ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಮತ್ತೆ ಅದರಿಂದ ನಾವು ಯೂಸ್ ಅಂಡ್ ಥ್ರೋ ಹಾಕೊಂತೀವಿ. ಅಂದ್ರೆ ನೀವ್ ಹೇಳೋ ಲೆಕ್ಕಾಚಾರ ಅಂದ್ರೆ ಅದು ಹಾಕೊಂತೀವಿ ನಾವು. ಯಾವ್ದೇ ಡ್ರಿಪ್ ಆದ್ರೂ ಒಂದ್ ಬೆಳೆಗೆ ಚೆನ್ನಾಗಿ ಬರುತ್ತೆ ನೀರು, ಆಮೇಲೆ ಬ್ಲಾಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರಲ್ಲಿ ಫ್ಲೋರೈಡ್ ಇಲ್ಲ ಅಂದ್ರೆ ನೀಟಾಗಿ ಬರುತ್ತೆ. ನೀರಲ್ಲಿ ಫ್ಲೋರೈಡ್ ಇದ್ರೆ ಡ್ರಿಪ್ ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಈಗ ನೀವು ಎಲ್ಲ ಯೂಸ್ ಮಾಡ್ತಾ ಇರೋದೆಲ್ಲ ಒಂದೇ ಬೆಳೆಗೆ? ನಾವೆಲ್ಲ ಒಂದೇ ಬೇರೆ ಬೆಳೆಗೆ ಹಾಕಲ್ಲ? ಯೂಸ್ ಅಂಡ್ ಥ್ರೋ ಏನಿದ್ರು ನಾವು. ಸರಿ, ಅದಾದ್ಮೇಲೆ ಮಲ್ಚಿಂಗ್ ಪೇಪರ್ಗೆ ಎಷ್ಟು ಖರ್ಚು ಮಾಡ್ತೀರಾ? ಮಲ್ಚಿಂಗ್ ಪೇಪರ್ ಅಂದ್ರೆ ಎಕರೆಗೆ ಒಂದು 7 ರಿಂದ 8 ರೋಲ್ ಬೇಕಾಗುತ್ತೆ. ಒಂದ್ ರೋಲ್ ಸರಾಸರಿ ನಮ್ಗೆ 2,200 ರೂಪಾಯಿ 300 ರೂಪಾಯಿ ಬೀಳುತ್ತೆ. 600 ಮೀಟರ್ ಅದು. ಈಗ ಮಲ್ಚಿಂಗ್ ಪೇಪರ್ ಇಲ್ಲದೆ ಬೆಳೆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ? ಮಲ್ಚಿಂಗ್ ಪೇಪರ್ ಇಲ್ದ್ರೆ ಬೆಳಿಬಹುದು. ಎಲ್ಲ ನಾವು ಹಂಗೆ ಬೆಳಿತಾ ಇದ್ದಿದ್ದು. ಆದ್ರೆ ಯಾಕಪ್ಪ ಹಂಗೆ ಇವಾಗ ಏನಂದ್ರೆ ಮಾಡರ್ನ್ ಆಗಿದೆ, ಎಲ್ಲ ಮಾಡರ್ನ್ ಆಗಿದೆ, ಈಲ್ಡ್ ಜಾಸ್ತಿ ಬರುತ್ತೆ. ಅದರಿಂದ ನಮ್ಗೆ ಬೆನಿಫಿಟ್ ಜಾಸ್ತಿ ಇದೆ. ಏನಪ್ಪಾ ಬೆನಿಫಿಟ್ ಅಂದ್ರೆ ಮಲ್ಚಿಂಗ್ ಪೇಪರ್ ಅಲ್ಲಿ ನಾವು ಪೇಪರ್ ಆಗಿದ್ರೆ ಬಿಸಿಲುಗಾಲದಲ್ಲಿ ಟೆಂಪರೇಚರ್ ಎಲ್ಲ ಅದು ನೋಡ್ಕೊಳ್ಳುತ್ತೆ, ಮೇಂಟೆನೆನ್ಸ್ ಮಾಡುತ್ತೆ. ಮತ್ತೆ ನಾವು ನೀರು ಬೇಗ ಅದು ಡ್ರೈ ಆಗಕ್ ಬಿಡಲ್ಲ. ಆದ್ರಿಂದ ನಮ್ಗೆ ಕಳೆನು ಕಡಿಮೆ. ಹೌದು, ಕಳೆ ಜಾಸ್ತಿ ಅದ್ರಲ್ಲಿ ಕಮ್ಮಿ ಆಗುತ್ತೆ. ಈಗ ಇಲಿ ಕಾಟಗಳೇನು ಇಲ್ವಾ ಅದ್ರಲ್ಲಿ? ಇಲ್ಲ, ಅಂತದೇನು ಬರಲ್ಲ, ಏನಿಲ್ಲ. ಈಗ ಅದಾದ್ಮೇಲೆ ನಾರು ಎಷ್ಟು ರೂಪಾಯಿ ಖರ್ಚು ಮಾಡ್ತೀರಾ ನೀವು 1 ಎಕರೆಗೆ? ಎಕರೆಗೆ ನಾವು 7,000 ರೂಪಾಯಿ 7,000 ಗಿಡ ನೆಡ್ತೀರಾ? ಗಿಡ ನೆಡ್ತೀವಿ. ಒಂದು ನಮ್ಗೆ 1 ರೂಪಾಯಿ 1.5 ರೂಪಾಯಿ ಹಿಂಗ್ ಬೀಳುತ್ತೆ. 7,000 1 ರೂಪಾಯಿ ಆದ್ರೆ 7,000 ಆಗುತ್ತೆ. 1.5 ರೂಪಾಯಿ ಆದ್ರೆ 10,000ವರೆಗೂ ಆಗುತ್ತೆ ನಾರು. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಏನೋ ಖರ್ಚು ಮಾಡ್ತೀರಾ ನೀವು? ನೆಕ್ಸ್ಟ್ ಅಂದ್ರೆ ನಾವು ಸಸ್ಯ ತಂದ್ಮೇಲೆ ಎಲ್ಲ ನಾಟಿ ಮಾಡಿಸ್ತೀವಿ. ನಾಟಿಗೆ ಎಷ್ಟು ಖರ್ಚು ಬರುತ್ತೆ? ನಾಟಿಗೆ ಒಂದು ಎಕರೆಗೆ ಒಂದು 5 ಆಳಾದ್ರೆ ಸಾಕು. 5 ಆಳು ಒಂದ್ ದಿನಕ್ಕೆ ನೆಡ್ತಾರಾ? ನೆಟ್ ಬಿಡ್ತಾರೆ. ಎಷ್ಟು ಒಂದ್ ಆಳ್ದು ಏನ್ ದುಡ್ಡು ಇಲ್ಲಿ ನಮ್ಗೆ ಬಂದ್ಬಿಟ್ಟು ನಮ್ಮೂರ್ ಕಡೆ ಎಲ್ಲ 300 ರಿಂದ 350 ರೂಪಾಯಿ ನಡೀತಾ ಇದೆ. ಗಂಡಾಳಿಗೆ 500 ರೂಪಾಯಿ. 500 ರೂಪಾಯಿ. ಸರಿ, ಅದಾದ್ಮೇಲೆ ನೆಕ್ಸ್ಟ್ ದಡಿ ನೆಡ್ಲಿಕ್ಕೆ ಎಷ್ಟು ಖರ್ಚು ಮಾಡ್ತೀರಾ? ದಡಿ ನೆಡ್ಲಿಕ್ಕೆ ಅಂದ್ರೆ 1 ಎಕರೆಗೆ ಒಂದು 3,000 ದಡಿ ಬೇಕಾಗುತ್ತೆ. ಈಗ ನಂತರ ದಡಿನೇ ಇಲ್ಲ, ಹೊಸದಾಗಿ ದಡಿ ತರಬೇಕು ಅಂದ್ರೆ ಒಂದ್ ದಡಿ ಎಷ್ಟು ರೂಪಾಯಿ ಬೀಳುತ್ತೆ ನಿಮ್ಗೆ? ಈಗ 25 ರಿಂದ 30 ರೂಪಾಯಿ ಇದೆ ಅಣ್ಣ. 30 ರೂಪಾಯಿ ಒಂದ್ ದಡಿ? ಹೌದಣ್ಣ. ಸರಿ, ಅದಾದ್ಮೇಲೆ ದಾರ
ದಾರ ನಮ್ಗೆ ಒಂದು ಎಕರೆಗೆ ಒಂದು 2 ಮೂಟೆ ಬೇಕಾಗುತ್ತೆ, ಅಂದ್ರೆ 1 ಕ್ವಿಂಟಾಲ್ ಬೇಕಾಗುತ್ತೆ. ಹಾ 1 ಕ್ವಿಂಟಾಲ್ ಬೇಕಾಗುತ್ತೆ. 1 ಕ್ವಿಂಟಾಲ್ಗೆ ಏನ್ ರೇಟ್ ಬೀಳುತ್ತೆ ಅದು ದಾರ? 1 ಕ್ವಿಂಟಾಲ್ಗ ಹಾ. 1 ಕ್ವಿಂಟಾಲ್ಗೆ ಅಂದ್ರೆ ನಮ್ಗೆ 130 ರೂಪಾಯಿ 140 ರೂಪಾಯಿವರೆಗೂ ಇದೆ ಕೆಜಿ. ಕೆಜಿ ಲೆಕ್ಕದಲ್ಲಿ ನಮ್ಗೆ ಒಂದು 14ರಿಂದ 15 ಸಾವಿರ ಆಗುತ್ತೆ. 15 ಸಾವಿರ ಬರೀ ದಾರಕ್ಕೆ ಆಗುತ್ತೆ. ದಾರಕ್ಕೆ ಆಗುತ್ತೆ. ಈಗ ದಾರ ಕಟ್ಟರ್ಗೆ ಎಷ್ಟು ದುಡ್ಡು? ಅಣ್ಣ ದಾರ ಕಟ್ಟೋರು ಅಂದ್ರೆ ನಮ್ಗೆ ಹೆಂಗೆ ಅಂದ್ರೆ ಈ ಟೊಮೆಟೊ ಬೆಳೆ ಹಾ. ಇನಿಷಿಯಲ್ ಆಗಿ ಸಸ್ಯ ನಾವು ಒಂದ್ಸಲಿ ನಾಟಿ ಮಾಡಿದ್ಮೇಲೆ ಹಾ. 30 ದಿನಕ್ಕೆ 25 ದಿನ 30 ದಿನಕ್ಕೆ ಒಂದ್ ಬಳ್ಳಿ ಕಟ್ಬಿಡ್ಬೇಕು. ಹಾ ಹಾ ಹೋಲ್ ನಾಟಿ ಮಾಡಿ ಹಾ. ಒಂದ್ ಬಳ್ಳಿ ಕಟ್ಬಿಡ್ಬೇಕು. ಹ್ಮ್ ಒಂದ್ ಬಳ್ಳಿ ಕಟ್ಟಕ್ಕೆ ಒಂದ್ ಎಕರೆಗೆ ಒಂದ್ 5ರಿಂದ 6 ಜನ ಆದ್ರೆ ಫಸ್ಟ್ ಬಳ್ಳಿ ಕಟ್ಬಿಡ್ತಾರೆ. ಹ್ಮ್, ಮತ್ತೆ ಎರಡನೇ ಬಳ್ಳಿ ಬಂದ್ಬಿಟ್ಟು ಎರಡನೇ ಬಳ್ಳಿ ಬಂದ್ಬಿಟ್ಟು ಒಂದು 45ರಿಂದ 50 ದಿನ ಒಳಗಡೆ ಬಂದ್ಬಿಡುತ್ತೆ. ಹ್ಮ್. ಅವಾಗ ನಮ್ಗೆ ಜಾಸ್ತಿ ಆಳ್ ಬೇಕಾಗುತ್ತೆ. ಆಗ ಜಾಸ್ತಿ ಬೇಕು. ಎಷ್ಟು ಜನ ಬೇಕಾಗುತ್ತೆ ಒಂದ್ ಎಕರೆಗೆ? ಅವಾಗ ಒಂದು 20ರಿಂದ 25 ಜನ ಬೇಕಾಗುತ್ತೆ. 25 ಜನ ಬೇಕು ಒಂದ್ ಎಕರೆಗೆ. ಹಾ, ಒಳ್ಳೆ ಒಂದಿನ ಲೆಕ್ಕನಾ? ಒಂದಿನ ಕಟ್ತಾರಾ? ಇಲ್ಲ ಒಂದು ದಿನಕ್ಕೆ ಆಗಲ್ಲ, ಒಂದ್ 2 ದಿವಸ ಆಗುತ್ತೆ. ಆಳ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ. ಹೆಂಗೆ ಅಂದ್ರೆ ಲೇಬರ್ ನಮ್ಗೆ ಎಷ್ಟು ಜಾಸ್ತಿ ಬರ್ತಾರೋ ಹಾ. ಅಷ್ಟು ಕೆಲಸ ನಡೆಯುತ್ತೆ. ಈಗಲ್ಲ 25 ಜನ ಬಂದ್ರೆ ಹಾ. ಒಂದ್ ದಿನ ಕಟ್ತಾರ ಇಲ್ಲ 2 ದಿನ ಕಟ್ತಾರ? ಇಲ್ಲ 2ರಿಂದ 3 ದಿವಸ. 25 ಜನ ಬಂದ್ರೆ 3 ದಿವಸ ಬೇಕು ಹೆಚ್ಚು ಕಡಿಮೆ. ಇಲ್ಲ ಆಗುತ್ತೆ. ಓ ಹಂಗೆ. 2ನೇ ಸಲ ಕಟ್ಬೇಕಾದ್ರೆ ಆಗುತ್ತೆ. 1ನೇ ಸಲ ಕಟ್ಬೇಕಾದ್ರೆ ಕಡಿಮೆ ಇರ್ತವೆ ಬಳ್ಳಿ, ಆರಾಮ ಕಟ್ಕೊಂತೀರಾ? ನಮ್ ಟೋಟಲ್ ಈಗ 25 ಜನ. 25 ಜನದಲ್ಲಿ ಒಂದೇ ದಿವಸ 25 ಜನ ಬಂದ್ರೆ ಒಂದೇ ದಿವಸ ಆಗೋಗುತ್ತೆ. ಹಾ. ಇಲ್ಲ ಒಂದ್ 5 ಜನ ಬಂದ್ರೆ 5 ದಿವಸ ಆಗುತ್ತೆ. ಓ, ಅಂದ್ರೆ ಈಗ 25 ಆಳು ಅಂದ್ರೆ 25 ಜನ ಒಂದೇ ದಿವಸ ಬಂದ್ರೆ ಒಂದ್ ಎಕರೆ ಒಂದ್ ದಿವಸ ಕಟ್ತಾರೆ. ಒಂದೇ ಸಲ. ಇಲ್ಲ ಅಂತ ಹೇಳಿದ್ರೆ 3-4 ದಿನ ಆಗತ್ತೆ. 5 ಜನ 6 ಜನ ಬಂದ್ರೆ 25 ಜನದಷ್ಟು ಕೆಲಸ ಇದೆ ಹಂಗಾದ್ರೆ. ಆಮೇಲೆ ನಮ್ಗೆ ನಮ್ಮ ಲೇಬರ್ ಎಷ್ಟು ಜನ ಬರ್ತಾರೋ ಆಮೇಲೆ ನಮ್ಗೆ ಡಿಪೆಂಡ್ ಆಗುತ್ತೆ. ಸರಿ ಅಣ್ಣ, ಸರಿ. ಅದಾದ್ಮೇಲೆ ಇನ್ನ ಗೊಬ್ಬರಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಈಗ ಬಿಗಿನಿಂಗ್ ಇಂದ ಕೊನೆವರೆಗೂ? ಈಗ ಬೆಡ್ ಮಾಡಿ ಬಿಟ್ಬಿಡಿ. ಹಾ. ಈಗ ಅದಕ್ಕೊಂದು 20 ಸಾವಿರ ಖರ್ಚು ಮಾಡಿದ್ರಿ ಬಿಗಿನಿಂಗ್ ಅಲ್ಲಿ ಒಂದ್ ಎಕರೆಗೆ. ಅದಾದ್ಮೇಲೆ ಎಷ್ಟು ಗೊಬ್ಬರ ಹಾಕ್ತೀರಾ ನೀವು? ಗೊಬ್ಬರ ಅಂದ್ರೆ ನಾವು ಭೂಮಿ ಕೊಟ್ಟಿರ್ತೀವಿ. ಹಾ. ಮುಂಚೆನೆ ಎಷ್ಟು ಬೇಕು ಅಷ್ಟು ಅಂತ ಕಟ್ಟಿಗೆ ಗೊಬ್ಬರ ಸೀಮೆ ಗೊಬ್ಬರ ಹಾಕಿ ಎಲ್ಲ ಬೆಡ್ ಎಲ್ಲ ರೆಡಿ ಮಾಡಿ ನಾಟಿ ಮಾಡಿರ್ತೀವಿ. ಹ್ಮ್. ಮತ್ತೆ ನಾವು ನಾಟಿ ಮಾಡಿದ್ಮೇಲೆ ಸಸ್ಯಗೆ ಮತ್ತೆ ನಾವು ಡ್ರಿಪ್ ಅಲ್ಲಿ ಗೊಬ್ಬರ ಬಿಡ್ತೀವಿ. ಗೊಬ್ಬರ ಅದರಲ್ಲಿ 19 ಅಂತ ಬರುತ್ತೆ, 20 ಅಂತ ಅದರಲ್ಲಿ ಬರುತ್ತೆ. ಮತ್ತೆ ಕ್ಯಾಲ್ಸಿಯಂ ನೈಟ್ರೇಟ್ ಬರುತ್ತೆ. ಅದರಲ್ಲಿ ಇನ್ನ ಡಿಫ್ರೆಂಟ್ ಇದೆ. ಬೋರಾನ್ ಇದೆ, ಜಿಂಕ್ ಇದೆ. ನಾವು ಯಾವ್ದು ಡಿಫಿಷಿಯನ್ಸಿ ಗಿಡದಲ್ಲಿ ಯಾವ್ದು ಕಮ್ಮಿ ಇದೆ ಅಂತ ಹೂವ ಬರುವಾಗ ಅವಾಗ ಬೋರಾನ್ ಬಿಡ್ತೀವಿ, ಹೂವ ಚೆನ್ನಾಗಿ ಇಟ್ಕೊಳ್ಳಿ ಅಂತ. ಮತ್ತೆ ಏನಾದ್ರು ಕಲರ್ ಏನೋ ಗೊತ್ತಾಗುತ್ತೆ ನಮ್ಗೆ. ನಾವು ಎಷ್ಟು ಖರ್ಚು ಮಾಡ್ತೀರಾ ನೀವು? ಖರ್ಚು ಅಂದ್ರೆ ಹಂಗೆ ಹೇಳಕ್ ಬರಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಗಿಡ ನಮ್ಗೆ ಕ್ಲೈಮೆಟಿಕ್ ಕಂಡೀಷನ್ ಇಂದ ಚೇಂಜ್ ಆಗ್ತಾ ಇರುತ್ತೆ. ಒಂದೇ ಸರಿ ಸಮಾನವಾಗಿ ಬೆಳ್ಕೊಂಡ್ ಬರಲ್ಲ. ಈಗ ಅಂದಾಜು ಒಂದ್ ಎಕರೆಗೆ ಎಷ್ಟು ಗೊಬ್ಬರ ಕೊಡ್ತೀರಾ? ಆಮೇಲೆ ಗೊಬ್ಬರನ ಒಂದ್ 20 ಸಾವಿರವರೆಗೂ ಕೊಡ್ತೀವಿ. ಈಗ ಫಸ್ಟ್ 20 ಸಾವಿರದ ಗೊಬ್ಬರ ಕೊಟ್ಟಿದ್ರಿ ಬೆಡ್ ಮಾಡ್ಬೇಕಾದ್ರೆ, ಅದರಿಂದ ಆಚೆ 20 ಸಾವಿರದ ಕೊಡ್ತೀರಾ? ಕೊಡ್ಬೇಕು. ಒಂದ್ ಎಕರೆಗೆ ಒಂದು 20 ಸಾವಿರ ಕೊಡ್ತೀರಾ? ಕೊಡ್ಬೇಕು. ಈಗ ಔಷಧಿಗೆ ಎಷ್ಟು ಕಟ್ ಮಾಡ್ತೀರಾ? ಔಷಧಿಗೆ ಒಂದು 40ರಿಂದ 50 ಸಾವಿರವರೆಗೂ ಆಗುತ್ತೆ. 40ರಿಂದ 50 ಸಾವಿರ ಔಷಧಿಗೆ? ಹೌದು ಆಗುತ್ತೆ. ಈಗ ಯಾವ ತಿಂಗಳಲ್ಲಿ ಬೆಳೆದ್ರೆ ನಿಮ್ಗೆ? ಈಗ ಬೇಸಿಗೆಯಲ್ಲಿ ಬೆಳೆದ್ರೆ ಕಡಿಮೆ ಔಷಧಿನ ಇಲ್ಲ ಮಳೆಗಾಲದಲ್ಲಿ ಬೆಳೆದ್ರೆ ಕಡಿಮೆ ಔಷಧಿನ? ಬೇಸಿಗೆಯಲ್ಲಿ ಬೆಳೆದ್ರೆ ಕಮ್ಮಿ, ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ. ಈಗ 40ರಿಂದ 50 ಸಾವಿರ ಅಂದ್ರೆ ಮಳೆಗಾಲದಲ್ಲಿ ಬೆಳೆದ್ರೆ ಹತ್ತಿರ 1 ಲಕ್ಷ ಹೋಯ್ತದೆ. ಆಗುತ್ತೆ. ಹೋದ್ ವರ್ಷ ನಾನು ಬೆಳೆದಿದ್ದೆ ಮಳೆಗಾಲದಲ್ಲಿ 70ರಿಂದ 80 ಸಾವಿರವರೆಗೂ ಆಗಿತ್ತು ನಂದು ಔಷಧಿ ಮಾತ್ರ. ಔಷಧಿಗೆ ಅದೇ ಈ ಬಿಸಿಲುಗಾಲದಲ್ಲಾದ್ರೆ ಒಂದ್ 30ರಿಂದ 40 ಸಾವಿರ ಒಳಗಡೆ ಆಗೋಗುತ್ತೆ ನನ್ಗೆ. ಬೇಸಿಗೆಯಲ್ಲಿ ಸ್ವಲ್ಪ ರೋಗ ಎಲ್ಲ ಕಡಿಮೆ ಬರುತ್ತೆ ನಿಮ್ಗೆ. ಕಮ್ಮಿ. ಸರ್, ಈಗ ಇಷ್ಟೆಲ್ಲ ಖರ್ಚು ಆದ್ಮೇಲೆ ಈಗ ಒಂದ್ ಎಕರೆಗೆ ಎಷ್ಟು ಹಣ್ಣು ಕುಯ್ತೀರಾ ನೀವು? ಎಷ್ಟು ಕ್ರೇಟ್ ಕುಯ್ತೀರಾ ನೀವು? ಎಷ್ಟಪ್ಪ ಅಂದ್ರೆ ನಾವು ಹೋದ್ ವರ್ಷ 3000 ಬಾಕ್ಸ್ ವರೆಗೂ ಕೊಯ್ದಿದೀವಿ ಒಂದ್ ಎಕರೆಗೆ. ಈ ಸಲ ನೋಡ್ಬೇಕು ಎಷ್ಟಾಗುತ್ತೆ ಅಂತ. ಈಗ ಏನ್ ರೇಟ್ಗೆಲ್ಲ ಮಾರಿದಿರಾ ನೀವು? ನಾವು ಸರಾಸರಿ ಒಂದು 500 ರೂಪಾಯಿ 600 ರೂಪಾಯಿ. ಈಗ ಎಷ್ಟು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ರೂಪಾಯಿ ಕ್ರೇಟ್ ಮಾರಿರೋದು ನೀವು ಇದುವರೆಗೂ? ಮ್ಯಾಕ್ಸಿಮಮ್ ಅಂದ್ರೆ 1000 ರೂಪಾಯಿವರೆಗೂ ಮಾರಿದ್ದೀವಿ. 1000 ರೂಪಾಯಿವರೆಗೂ ಮಾರಿದ್ದೀರಾ? ಈಗ ಆಯ್ತು. ಈಗ ನೀವು ಒಂದು ಅಂದಾಜಲ್ಲಿ ಒಂದು ಬೆಳೆ ಬೆಳೆದ್ರೆ, ಒಂದ್ ಎಕರೆಗೆ ಬೆಳೆ ಬೆಳೆದ್ರೆ ಈ ಖರ್ಚು ಎಲ್ಲ ಕಳೆದು ತೀರಾ ಸುಮಾರಾಗಿ ರೇಟ್ ಸಿಕ್ಕಿರುವೆ, ಒಂದು 300-400 ರೂಪಾಯಿ ರೇಟ್ ಸಿಕ್ಕಿರುವೆ, ಏನ್ ಲಾಭ ಆಗ್ಬೋದು ನಿಮ್ಗೆ ಅಂದಾಜು? ಅಂದಾಜಾಗ ಹೆಂಗಿಲ್ಲ ಅಂದ್ರೂ 4ರಿಂದ 5 ಲಕ್ಷ ಲಾಭ ಬರುತ್ತೆ. ಒಂದ್ ಸೀಸನ್ 4 ಲಕ್ಷ ಲಾಭ ಮಾಡ್ಕೊಂತೀರಾ? ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಆಯ್ತಾ, ಒಂದು 3ರಿಂದ 4 ತಿಂಗಳು ಬೆಳೆಯಲ್ಲಿ ಒಂದ್ 4 ಲಕ್ಷ ಲಾಭ ಮಾಡ್ಕೊಂತೀರಾ? ಸರಿ ಅಣ್ಣ, ಬಹಳ ಸಹಾಯ ಆಯ್ತು ನಿಮ್ಮಿಂದ. ಸಾಕಷ್ಟು ಮಾಹಿತಿನ ನೀವು ಕೊಟ್ಟಿದ್ದೀರಾ. ನೀವು ಬೇರೆ ಬೆಳೆ ಏನ್ ಬೆಳೆದಿದ್ದೀರಾ ಅಣ್ಣ ಈಗ? ಬೇರೆ ಬೆಳೆ ಅಂದ್ರೆ ನಾವು ಇನ್ನ ಅವರೇ ಇದೆ ಇಲ್ಲಿ. ಅವರೇ ಮೊನ್ನೆ ಸೌತೆಕಾಯಿ ಮುಗಿತಾ ಅವರೇ ಬೆಳೆ ಈಗ ಸಿದ್ಧತೆ ಆಗಿದೆ. ಓಕೆ, ಅಂದ್ರೆ ಇದು ಈಗ ಟೊಮೆಟೊ ಬೆಳೆದ್ಮೇಲೆ ಬೇರೆ ಏನ್ ಬೆಳೆ ಹಾಕ್ತೀರಾ ಇಲ್ಲಿ? ಟೊಮೆಟೊ ಆದ್ಮೇಲೆ ಮತ್ತೆ ಸೌತೆಕಾಯಿ ಹಾಕ್ತಿವಿ. ಇದೇ ಬೆಡ್ಗೆ ಹಾಕ್ತೀರಾ ಸೌತೆಕಾಯ? ಇದೇ ಬೆಡ್ಗೆ ಹಾಕ್ತಿವಿ. ಸೌತೆಕಾಯಿ ಇದೇ ಬೆಡ್. ಸೌತೆಕಾಯಿ ಆದ್ಮೇಲೆ ಏನಾರ ಬೇರೆ ಬೆಳಿತೀರಾ? ಸೌತೆಕಾಯಿ ಬಿಟ್ಟು ಇನ್ನೇನ್ ಬೇರೆ ಹೇಳು. ಎರಡು ಬೆಳೆಗೆ ಮುಗಿಸ್ತೀರಾ ಇವಾಗ ಇದನ್ನ? ಸರಿ ಅಣ್ಣ.